ನನ್ನ ಲೇಟೆಸ್ಟ್ ಪುಸ್ತಕ ಪರೀಕ್ಷೆ ನಿರೀಕ್ಷೆ. ಈ ಪರೀಕ್ಷೆ ನಿರೀಕ್ಷೆ ಕೃತಿ ಆ, ಈ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಬಿಡುಗಡೆ ಕೂಡ ಆಗಿದೆ. ನಾನು ನನ್ನ ಜೀವನದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ಮಾಸ್ಟರ್ ಡಿಗ್ರಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ನಾನು ಭೇಟಿಯಾದ ಸಂದರ್ಭದಲ್ಲಿ ಅವರ ಜೊತೆ ಸಂವಾದ ಮಾಡಿದ ವಿಚಾರಗಳು, ನನ್ನ ಅನುಭವಗಳು, ಜೊತೆಗೆ ಈ ಒಂದು ಕೃತಿಯ ವಿಶೇಷ ಏನಂದರೆ, ನಾನು ದೂರದರ್ಶನಕ್ಕಾಗಿ ಸಂದರ್ಶಿಸಿದ ಕೆಲವೊಂದು ವಿಚಾರಗಳು. ಅಂದರೆ ಪರೀಕ್ಷೆಯ ಕುರಿತೇ ಪರೀಕ್ಷೆ ನಿರೀಕ್ಷೆ ಅಂತ ಮೊಹಮ್ಮದ್ ಅನ್ವರ್ ಅಂತ ನನ್ನ ಸ್ನೇಹಿತರೊಬ್ಬರಿದ್ದರು, ಅವರಿಗಿಲ್ಲ. ಅವ್ರ ಜೊತೆ ನಾನು ಸಂದರ್ಶನ ಮಾಡಿದ್ದು ಅದೇ ಶೀರ್ಷಿಕೆಯನ್ನು ಈ ಕೃತಿಗಿಟ್ಟೆ. ನಿರೀಕ್ಷೆ ಅಂತ ಯಾಕಿಟ್ಟೆ ಅಂತ ಅಂದರೆ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಒಂದು ನಿರೀಕ್ಷೆ ಇರ್ತದೆ. ವಿದ್ಯಾರ್ಥಿಗಳು ಈ ಪರೀಕ್ಷೆಯಿಂದ ಏನೋ ಒಂದು ನಿರೀಕ್ಷೆ, ಅಪೇಕ್ಷೆ ಇರ್ತದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಸಾಗಿದರೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾಕೆ ಬೇಕು ಅಂತಲೇ ಮೂಲಭೂತವಾದ ಕೆಲವು ಪ್ರಶ್ನೆಯನ್ನು ಕೆಲವು ಸರಿ ನಮಗೆ ಬರ್ತದೆ. ಯಾಕೆಂದರೆ ಹೌದಾ, ಈ ನಿಜಕ್ಕೂ ಪರೀಕ್ಷೆ ಬೇಕಾ ಅಂತ. ನೋಡಿ, ಪರೀಕ್ಷೆ ಅಂತ ಇರಲಿಲ್ಲ ಅಂದರೆ ನಾವು ಓದ್ತಾನೆ ಇರಲಿಲ್ಲ ಅಲ್ವಾ ಸ್ನೇಹಿತರೆ. ಒತ್ತಡದಲ್ಲಿ ಸ್ಟ್ರೆಸ್, ಪಾಸಿಟಿವ್ ಸ್ಟ್ರೆಸ್ ಅಂತ ಒಂದು ಪದ ಬಳಸ್ತವೆ. ಅದು ಆ ಪಾಸಿಟಿವ್ ಸ್ಟ್ರೆಸ್ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದು. ಪರೀಕ್ಷೆ ಅಂತ ಇರೋದು ನಾನು ಓದೋದಕ್ಕೆ, ಇಷ್ಟು ದಿನ ಇದೆ ಪರೀಕ್ಷೆ, ನನ್ನನ್ನು ಸನ್ನದ್ಧತೆ ಕಡೆಗೆ ಕೊಂಡೊಯ್ಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆ ಒಂದು ದೃಷ್ಟಿಯಲ್ಲಿ ಪರೀಕ್ಷೆಯನ್ನು ಸಕಾರಾತ್ಮಕವಾಗಿ ನಾವು ನೋಡೋಣ. ಜೊತೆಗೆ ನಾನು ಎಲ್ಲಿದ್ದೇನೆ, ಹೌದು 6 ತಿಂಗಳಲ್ಲೋ ಇಡೀ ವರ್ಷನೋ ಓದಿದ್ದನ್ನು ಒಂದು 3 ಗಂಟೆಯೊಳಗಡೆ ನಾನು ಎಲ್ಲ ಪ್ರೆಸೆಂಟ್ ಮಾಡಿಬಿಡಬೇಕು. ಕರೆಕ್ಟ್. ಅದರ ಅರ್ಥ ಏನಾಯಿತು, ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ. ಜೊತೆಗೆ ಅವರು ಕೇಳಿದ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೆಯೋದು ತುಂಬ ಇಲ್ಲಿ ಮುಖ್ಯ. ಎಷ್ಟು ಅಂಕಗಳಿದೆ, ಎಷ್ಟು ಬರೆಯಬೇಕು. ಇನ್ನು ಆಬ್ಜೆಕ್ಟಿವ್ ಟೈಪ್ ಇದ್ದರೆ 1 ಮಾರ್ಕ್ಗೆ ಕ್ವಶನ್ಸ್ ಇದ್ದರೆ ಎಷ್ಟು ಬರೀಬೇಕು ಅಷ್ಟು ಬರೀಬೇಕು. ಅದೇ 10-15 ಮಾರ್ಕ್ಸ್ ಇದ್ದರೆ ಜಾಸ್ತಿ ಬರೀಬೇಕು. ಅದರಲ್ಲಿಯೂ ನಾನು ಬರೆಯುವ ರೀತಿ, ಶೈಲಿ, ನನ್ನ ಹ್ಯಾಂಡ್ ರೈಟಿಂಗ್, ಬರವಣಿಗೆಯ ಒಂದು ಕಸುಬುದಾರಿಕೆ, ಇವೆಲ್ಲವೂ ತುಂಬ ತುಂಬ ಕೆಲಸ ಮಾಡ್ತದೆ. ಹಾಗಾಗಿ ನಾನು ಒಬ್ಬ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ KC ಜನಾರ್ದನ್ ಅವರಿಂದನೇ ಅವರ ಅನಿಸಿಕೆಗಳನ್ನು ತಿಳಿಸಿದ್ದೇನೆ. ಇನ್ಫ್ಯಾಕ್ಟ್ ಹ್ಯಾಂಡ್ ರೈಟಿಂಗ್ ನಿಮ್ಮ ಹಣೆ ಬರನೇ ಬರೆಯುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಪೆನ್ ಈಸ್ ಮೈಟಿಯರ್ ದೆನ್ ದ ಸೋರ್ಡ್ ಅಂತ ಕರೀತಾನೆ. ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ ಅಂತ ಹೇಳ್ತಾನೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಅಂತಲೂ ಕೂಡ ಹೇಳ್ತಾನೆ. ಪರೀಕ್ಷೆ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಢಿಸುವುದಕ್ಕೆ ತುಂಬಾ ಸಹಾಯ ಮಾಡ್ತದೆ. ಜೊತೆಗೆ ಪ್ರೊಫೆಸರ್ SR ರೋಹಿಡೇಕರ್ ಶಿಕ್ಷಣ ರಂಗದ ಭೀಷ್ಮ. ಅವ್ರ ಜೊತೆ ನಾನಿಲ್ಲಿ ಮುಂಚೆ ಒಂದು ಪರೀಕ್ಷೆ ಕುರಿತು ಒಂದು ವಿಡಿಯೋ ಮಾಡಿದ್ದೆ, 1 ತಾಸಿನದು. ಅದು ಅಷ್ಟು ಅಕ್ಷರ ರೂಪದಲ್ಲಿ ಇಲ್ಲಿ ನೀಡಿದ್ದೇನೆ. ಯಾಕೆಂದರೆ 98 ಇಯರ್ಸಲ್ಲಿ ಅವರು ತೀರ್ಕೊಂಡಿದ್ದು ಪ್ರೊಫೆಸರ್ SR ರೋಹಿಡೇಕರ್. ತುಂಬ ಶೈಕ್ಷಣಿಕ ರಂಗದ ಬಗ್ಗೆ ಅನೇಕ ಪತ್ರಿಕೆಗಳಲ್ಲಿ ಅಗ್ರಲೇಖನಗಳನ್ನು ಕೂಡ ಬರಿತಾ ಇದ್ದರು. ಅವರು ನನ್ನ ಗುರುಗಳ ತಂದೆ ಆದ್ದರಿಂದ ತುಂಬ ಚೆನ್ನಾಗಿ ಪರಿಚಯ ಇತ್ತು. ಪ್ರೊಫೆಸರ್ SR ರೋಹಿಡೇಕರ್ ಅವರು ಪರೀಕ್ಷೆಯ ಮುನ್ನಾ ದಿನಗಳು, ಪರೀಕ್ಷೆಯ ದಿನ ಅಂದರೆ ಆ 3 ಗಂಟೆ, ಪರೀಕ್ಷೆಯ ನಂತರ ನಾವು ಹೇಗಿರಬೇಕು ಅನ್ನೋದನ್ನು ತುಂಬ ಸರಳವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಕೆಲವು ಎಕ್ಸ್ಪರ್ಟ್ಸ್ ನಾನು ದೂರದರ್ಶನಕ್ಕೆ ಇಂಟರ್ವ್ಯೂ ಮಾಡಿದಾಗ ಪರೀಕ್ಷೆ ಬಗ್ಗೆ ಮಾತನಾಡಿದವರು, ಉದಾಹರಣೆಗೆ ಶಿವಕುಮಾರ ಮಾದಗಿ, ಇಂಥವ್ರನ್ನೆಲ್ಲ ಎಕ್ಸ್ಪರ್ಟ್ಸ್ನ ನಾನು ಡಾಕ್ಯುಮೆಂಟ್ ಮಾಡಿದ್ದೇನೆ. ನಾನಂತೂ ಗ್ಯಾರಂಟಿ ಕೊಡ್ತೇನೆ ನಿಮಗೆ, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಿಗಿದು ಮಾರ್ಗದರ್ಶಿ ಅಂತ ಕರೆದಿದ್ದೇನೆ. ಶೈಕ್ಷಣಿಕ ಸನ್ನದ್ಧತೆಯ ಸುತ್ತಮುತ್ತ ಅಂತ ಹೇಳಿದ್ದೇನೆ. ಇದರ ಅರ್ಥ, ನೀವು ಪರೀಕ್ಷೆಯನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ತೊಡಗಿಸಿಕೊಂಡರೆ ಪರೀಕ್ಷೆಯನ್ನು ತಾವು ಎದುರಿಸೋದಿಲ್ಲ, ಆಚರಿಸ್ತೀರಿ, ಸಂಭ್ರಮಿಸ್ತೀರಿ. ನಾನಂತೂ ಸೆಲೆಬ್ರೇಟ್ ಲೈಫ್ ಅಂತ ಹೇಳ್ತಾ ಇರ್ತೀನಿ. ನೀವು ಸೆಲೆಬ್ರೇಟ್ ಎಕ್ಸಾಮ್ ಅಂತ ಪರೀಕ್ಷೆ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ಮಾನಸಿಕವಾದ ಒತ್ತಡ ನಮ್ಮಲ್ಲಿ ಬರ್ತದೆ ವಿದ್ಯಾರ್ಥಿಗಳಲ್ಲಿ.
ಇನ್ನು ಜೊತೆಗೆ ಪೋಷಕರು, ಶಿಕ್ಷಕರು ಕೆಲವು ಸಾರಿ ಒತ್ತಡದ ಪ್ರಮಾಣವನ್ನು ಹೆಚ್ಚಿಸ್ಬಿಡ್ತಾರೆ. ಆದರೆ ಯು ಟೇಕ್ ಇಟ್ ಈಸಿ ಪಾಲಿಸಿ. ಓಕೆ, ಟೇಕ್ ಇಟ್ ಈಸಿ ಪಾಲಿಸಿ ಅಂದರೆ ಹೌದು, ಪರೀಕ್ಷೆನ ನಾವು ಆರಾಮಾಗೆ ತಗೋಬೇಕು. ನಾನು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಒಂದು ಫಾರ್ಮುಲಾ ಹೇಳ್ತಿರ್ತೇನೆ, 3 C's ಅಂತ. ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಕೂಲ್ ಅಂದರೆ ತಣ್ಣನೆ, ಕಾಮ್ ಅಂದರೆ ಆರಾಮದಾಯಕ, ಕಂಫರ್ಟಬಲ್. ಓಕೆ, ಆರಾಮದಾಯಕವಾಗಿ ಇದ್ದುಕೊಂಡು ಪ್ರಶಾಂತವಾಗಿ ಇರೋದು ತುಂಬ ಮುಖ್ಯ ಆಗ್ತದೆ. ಓಕೆ, ಸೊ ಹಾಗಾಗಿ ಈ ಪರೀಕ್ಷೆ ನಿರೀಕ್ಷೆ ಕೃತಿಯನ್ನು ಸಪ್ನಾ ಬುಕ್ ಹೌಸ್ನಲ್ಲಿ ತಾವು ಪಡೆಯಬಹುದು. ಹಾಗೆ Amazon.in ಕೂಡ ಲಭ್ಯ ಇರುತ್ತೆ. ಓದಿದ್ರೆ ಸರ್ ಪರೀಕ್ಷೆ ಸಂದರ್ಭದಲ್ಲಿ ಓದಬೇಕಾ? ಹೌದು, ಈ ಪರೀಕ್ಷೆ ಸಂದರ್ಭದಲ್ಲೇ ಓದಬೇಕು. ಆವಾಗ ಏನಾಗುತ್ತೆ, ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಬೇಕು. ಆ ಪ್ರಿಪ್ರೇಷನ್ ತುಂಬ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಏನಂತೀರಿ? ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.